ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಲಕ್ಷ್ಮಿ ತರ ರೆಡಿ ಆಗಿರ್ತಾಳೆ. ಟೆರೆಸ್ ಮೇಲೆ ರಾಘು ನಿಂತಿರ್ತಾನೆ. ಅಲ್ಲಿಗೆ ಬಂದು ಯಜಮಾನ್ರೆ ಅಂತ ಕರೆದಿದ್ದಕ್ಕೆ ರಾಘು ಆ ಕಡೆಯಿಂದ ತಿರುಗಿ ರಾಘು ಅಂತಾನೆ ಕರೀರಿ ಮೇಡಮ್, ಯಾಕೆ ಯಜಮಾನ್ರೆ ಅಂತ ಕರಿತೀರಾ ಅಂತ ಹೇಳಿದ್ದಕ್ಕೆ ರಾಘು ಇವತ್ತೇನು ವಿಶೇಷ ಹೇಳು, ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಹಬ್ಬದ ದಿನ ಯಜಮಾನ್ರೆ ಅಂತ ಕರೆದ್ರೆ ತುಂಬ ಒಳ್ಳೇದಾಗತ್ತಂತೆ, ಅದಕ್ಕೆ ಕರೆದೆ ಅಂತ ಹೇಳಿದ್ದಕ್ಕೆ ಮೇಡಮ್ ಅದು ನನ್ನ ನಿಮ್ಮ ವಿಷಯದಲ್ಲಿ ಯಾವಾಗ್ಲೂ ಉಳ್ಕೊಳ್ಳೋ ಅಂತ ಹೆಸರಾಗಿದ್ರೆ ಕರೆದ್ರೆ ಒಳ್ಳೇದೆ, ಆದರೆ ಅದು ಉಳಿಯಲ್ಲ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು, ಮತ್ತ್ಯಾಕೆ ಆ ಥರ ಕರಿತೀರಾ ಅಂತ ಹೇಳಿದಕ್ಕೆ ನೋಡು ರಾಘು, ಇವತ್ತು ಹಬ್ಬ ಮಾಡೋದ್ರಿಂದ ಒಳ್ಳೇದಾಗತ್ತಂತೆ, ಏನಕ್ಕೆ ಈ ಹಬ್ಬನ ಮಾಡ್ತಾರೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದೆ, ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಅದು ನಮ್ಮ ಮನೆಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಹಬ್ಬ ಮಾಡಲ್ವಾ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ಅದು ನಿಮಗೆ ವಿರುದ್ಧ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ರಾಯ್ ಮನೆಯೊಳಗಡೆ ಬಂದಿರ್ತಾನೆ. ಅದಕ್ಕೆ ಅಜ್ಜಿ ಗಣಪ ಎಲ್ಲಿ ಹೋದ್ನೆ, ನಿನ್ನ ಗಂಡ ಎಲ್ಲಿ ಹೋದ್ನೆ ಅಂತ ಕೇಳ್ತಾಳೆ ಲಲಿತಾ ಹತ್ರ. ಅದಕ್ಕೆ ಅವರು ಅವರ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಬ್ಲಡ್ ಕೊಡೋಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಷ್ಟರೊಳಗಡೆ ರಾಯ್ ಅಲ್ಲಿಗೆ ಬಂದು ಏನೋ ಬ್ಲಡ್ ಕೊಡೋಕೆ ಹೋಗಿದ್ದಾರೆ, ಆಚೆ ಚೇ ದುಡ್ಡನ್ನು ಕೊಡೋ ಅಂತಹ ವರಮಹಾಲಕ್ಷ್ಮಿ ಹಬ್ಬದ ದಿನ ಬ್ಲಡ್ ಕೊಡೋಕೆ ಹೋಗಿದ್ದಾರೆ ಆಚೆ ಅಂತ ಹೇಳೋ ಅಷ್ಟರೊಳಗಡೆ ಅಲ್ಲಿಗೆ ತರುಣ ಬರ್ತಾನೆ. ನಾನು ಬಂದೆ ಅಂತ ಹೇಳಿದ್ದಕ್ಕೆ ನಾನು ಬಂದ್ಯಾ ಯಾಕೆ ಅಂತ ಹೇಳಿದ್ದಕ್ಕೆ ನಾನು ಮಾವಿನ ಸೊಪ್ಪು ಕೀಳೋಣ ಅಂತ ಮರಕ್ಕೆ ಹತ್ತಿದ್ದೆ, ಹಾಗಾಗಿ ಇನ್ನೂ ಸ್ವಲ್ಪ ಇತ್ತು ಅದನ್ನು ಸ್ವಲ್ಪ ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ರಾಯ್ ನೀನು ಯಾಕೋ ಬಂದೆ ಅಂತ ಅಂದ್ಬಿಟ್ಟು ಮಂಜುಳಾ ಕೇಳಿದ್ದಕ್ಕೆ ಅದು ಇವತ್ತು ನಮ್ಮ ಮೇಡಮ್ಗೆ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ಹಬ್ಬದ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಿ ರಾಘು ಸರ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ರಾಯ್ ಕೇಳ್ತಾನೆ. ಅದಕ್ಕೆ ತರುಣ ಅವನ ಹೆಂಡ್ತಿನ ಕರ್ಕೊಂಡು ಹಬ್ಬ ಅಲ್ವಾ ಹೊರಗಡೆ ಹೋಗಿರ್ಬೇಕು ಅಂತ ಹೇಳಿದ್ದಕ್ಕೆ ಅಷ್ಟರೊಳಗಡೆ ರಾಘು ಅಲ್ಲಿಗೆ ಬಂದು ಲೋ ತರುಣ ಏನೇನೋ ಹೇಳ್ಬೇಡ್ವೋ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಬರ್ತಾನೆ. ರಾಘುಗೆ ಸರ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾನೆ. ಸರಿ ಸರ್, ಆದರೆ ಇವತ್ತು ಊಟಕ್ಕೆ ಏನು ವಿಶೇಷತೆ ಮಾಡಿಸಿದ್ದೀರಾ ಅಂತ ಹೇಳಿದ್ದಕ್ಕೆ ಪಲ್ಲವಿ ಇಲ್ಲ ನಮ್ಮನೆಯಲ್ಲಿ ಹಬ್ಬ ಮಾಡ್ತಾ ಇಲ್ಲ ಹೇಳಿದ್ದಕ್ಕೆ ರಾಯ್ ಯಾಕೆ ಮೇಡಮ್ ಯಾಕೆ ಹಬ್ಬ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಸಂಬಂಧಗಳೇ ಹಾಳಾಗ್ತಾ ಇರೋ ಈ ಮನೆಯಲ್ಲಿ ಎಂಥ ಹಬ್ಬ ಕಟ್ಕೊಂಡು ಏನು ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಯಾಕೆ ಆ ಥರ ಎಲ್ಲ ಮಾತಾಡ್ತಾ ಇದೆಯಾ ಹಬ್ಬದ ದಿನ ಅಂತ ಹೇಳಿದ್ದಕ್ಕೆ ಇನ್ನೇನು ಅಜ್ಜಿ ಅಂತ ಹೇಳಿದ್ದಕ್ಕೆ ಹೌದು ನೀನು ಹೇಳೋದು ನಿಜ, ನಿನ್ನ ಆ್ಯಂಗಲಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ, ಹಾಗಂತ ಹಬ್ಬನ ಹಾಗೆ ಬಿಡೋಕ್ಕಾಗೋದಿಲ್ಲ, ಹಬ್ಬನ ಮಾಡಬೇಕಾಗತ್ತೆ ಅಂತ ಹೇಳಿದ್ದಕ್ಕೆ ಅಷ್ಟರೊಳಗಡೆ ಅಲ್ಲಿಗೆ ಝಾನ್ಸಿ ಬಂದು ಆ ಚಾನ್ಸ್ನ ನನಗೆ ಕೊಡಿ ಅಜ್ಜಿ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಆ ಥರ ಚಾನ್ಸ್ ನೀನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅಜ್ಜಿ ಪ್ಲೀಸ್ ಅಜ್ಜಿ ಹಬ್ಬನ ಹೇಗೆ ಮಾಡಬೇಕು ಅಂತ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತ್ಕೊಂಡಿದ್ದೀನಿ, ಎಲ್ಲದನ್ನು ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ಅಜ್ಜಿ ನನಗೊಂದು ಚಾನ್ಸ್ ಕೊಡಿ ಅಜ್ಜಿ ಅಂತ ಕೇಳಿದ್ದಕ್ಕೆ ಪೂಜೆನ ಹಾಗೆ ಹೀಗೆ ಮಾಡೋಕ್ಕಾಗೋದಿಲ್ಲ, ಒಂದು ನಿಯಮಬದ್ಧವಾಗಿ ಮಾಡಬೇಕಾಗತ್ತೆ, ಅದೆಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಅಜ್ಜಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅಜ್ಜಿ, ಆ ಚಾನ್ಸನ್ನು ನನಗೆ ಕೊಡಿ ಅಜ್ಜಿ, ಈ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ಅಜ್ಜಿ, ದಯವಿಟ್ಟು ಕೊಡಿ ಅಜ್ಜಿ ಅಂತ ಅಂದ್ಬಿಟ್ಟು ಕಾಲಿಗೆ ಬೀಳೋಕೆ ಹೋಗ್ತಾಳೆ. ಅದಕ್ಕೆ ಪೂಜೆ ಮಾಡೋ ದಿನ ಯಾರಾದರೂ ಕಾಲಿಗೆ ಬೀಳ್ತಾರಾ, ಹ್ಞೂ ಸರಿ ಆಯಿತು ಹೋಗು ಪೂಜೆ ಮಾಡು, ಆದರೆ ಯಾವುದೇ ರೀತಿ ತಪ್ಪಾಗಬಾರ್ದು ಪೂಜೆನಲ್ಲಿ, ಆ ಪೂಜೆನಲ್ಲಿ ಏನು ಒಂದು ಸ್ವಲ್ಪ ತಪ್ಪಾದ್ರೂ ನಾನು ಮಾತ್ರ ನಿನ್ನನ್ನು ಅವಾಗಲೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಜ್ಜಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಥ್ಯಾಂಕ್ ಯು ಸೋ ಮಚ್ ಅಂತ ಝಾನ್ಸಿ ಅಜ್ಜಿಗೆ ಹೇಳ್ತಾಳೆ. ಮತ್ತೆ ತರುಣ ಇಬ್ರು ತೋರಣ ಕಟ್ತಾ ಇರ್ತಾರೆ. ಅಲ್ಲಿಗೆ ರಾಘು ಬಂದು ಅಲ್ಲ ರಾಯ್ ಇವಾಗ ನೀನು ಬರೋ ಅವಶ್ಯಕತೆ ಏನಾದರೂ ಇತ್ತಾ ಅಂತ ಹೇಳಿದ್ದಕ್ಕೆ ನೋಡಿ ಸರ್ ನನ್ನ ಹಾಳಾದ ಹೊಟ್ಟೆ ಹಬ್ಬದ ಊಟ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳಿದ್ದಕ್ಕೆ ತರುಣ ಬ್ಯಾಡ್ ಕ್ಯಾರೆಕ್ಟರ್ ಅಂತ ಹೇಳ್ತಾನೆ. ಅದಕ್ಕೆ ನೀನ್ದೇನು ಗುಡ್ ಕ್ಯಾರೆಕ್ಟರಾ, ನೀನು ಮಾವಿನ ಸೊಪ್ಪು ಕಟ್ತೀನಿ ಅನ್ನೋ ಒಂದು ನೆಪದಲ್ಲಿ ಬಂದು ಇವಾಗ ಹಬ್ಬ ಮಾಡಬೇಕು ಅಂತ ಹೇಳೋ ಇದೇನಿತ್ತು, ಇವಾಗ ಹೊಸ ಸಬ್ಜೆಕ್ಟೇ ಉಟ್ಕೊಂಡಿತ್ತು ಅಂತ ಹೇಳಿದ್ದಕ್ಕೆ ಹೌದು ಕಣೋ ಹೊಸ ಸಬ್ಜೆಕ್ಟ್ ಉಟ್ಕೊಂಡಿದ್ದರಿಂದ ತಾನೇ ಒಳ್ಳೇದಾಗ್ತಾ ಇರೋದು, ಅದರಿಂದ ಒಳ್ಳೇದಾಗುತ್ತಲ್ಲ ಬಿಡು, ಝಾನ್ಸಿ ಮೇಡಮ್ಗೆ ಅಜ್ಜಿನ ಮನ್ಸು ಗೆಲ್ಲೋ ಅಂತ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ದಕ್ಕೆ ಹೌದು ಅಂತ ರಾವ್ ಹೇಳ್ತಾನೆ. ಹೌದೌದು ಗುಡ್ ಕ್ಯಾರೆಕ್ಟರ್, ನೋಡಿ ಸರ್ ಇದು ವರಮಹಾಲಕ್ಷ್ಮಿ ಹಬ್ಬ, ನಾವು ಏನೇ ಕೇಳ್ಕೊಂಡ್ರು ವರನ ಕೊಡುವಂಥ ಹಬ್ಬ, ಅಂಥದ್ರಲ್ಲಿ ಝಾನ್ಸಿ ಮೇಡಮು ವರವಾಗಿ ನಿಮ್ಮನ್ನ ದೇವ್ರ ಹತ್ರ ಬೇಡ್ಕೊತಾ ಇದ್ದಾರೆ ಅಂದಮೇಲೆ ಆ ದೇವರು ಕೊಡಲೇಬೇಕಲ್ವಾ, ಕೊಟ್ಟೇ ಕೊಡ್ತಾರೆ, ಅಂದರೆ ದೇವರು ಅನ್ನೋದು ದೇಹ ಇದ್ದಂಗೆ, ಇನ್ನು ಮಿಕ್ತವರೆಲ್ಲ ಬಾಲ ಇದ್ದಂಗೆ, ದೇಹ ಬಾಲನ ಅಲ್ಗಾಡಿಸ್ಬೇಕು ಹೊರತು ಬಾಲ ದೇಹನ ಅಲ್ಲಾಡ್ಸೋಕ್ಕಾಗಲ್ಲ ಅಲ್ವಾ, ಅಂದಮೇಲೆ ಈ ಮನೆಯವರೆಲ್ಲರೂ ಅಜ್ಜಿ ಝಾನ್ಸಿ ಮೇಡಮ್ನ ಒಪ್ಕೊಂಡಾದ್ಮೇಲೆ ಇನ್ನು ಮನೆಯವರೆಲ್ಲರೂ ಒಪ್ಕೊಂತಾರೆ, ಹಿರಿತಲೆನೇ ಒಪ್ಕೊಂಡ್ಮೇಲೆ ಮನೆಯವರೆಲ್ಲರೂ ಒಪ್ಕೊಳ್ದೇ ಇರ್ತಾರ, ಖಂಡಿತ ಒಪ್ಕೊತಾರೆ, ನೀವೇನು ಹೆದರ್ಕೋಬೇಡಿ ಸರ್ ಏನು ಆಗಲ್ಲ ಅಂತ ಧೈರ್ಯನ ಹೇಳ್ತಾನೆ. ಅಜ್ಜಿ ಕೊಟ್ಟ ಚಾನ್ಸನ್ನು ಮಿಸ್ ಮಾಡ್ಕೊಳ್ದೇನೆ ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿ ಎಲ್ಲವುದು ರೆಡಿ ಮಾಡಿ ಒಂದು ಕಳಸನ ತೊಗೊಂಡು ಬಂದು ನೋಡು ಸಂಗೀತ ಈ ಕಳಸನ
ಇಲ್ಲಿಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳಿದ್ದಕ್ಕೆ, ಓ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ, ನೀವು ಸೂಪರ್ ಅದಕ್ಕೆ ಅಂತ ಹೇಳಿದ್ದಕ್ಕೆ, ನೋಡು ಸಂಗೀತ ನನಗೊಂದು ಹಾಡನ್ನು ಹೇಳ್ಕೊಡ್ತೀಯಾ, ಲಕ್ಷ್ಮಿನ ಕೂರಿಸಿದಾಗ ಒಂದು ಹಾಡನ್ನೇ ಹೇಳಬೇಕಂತೆ, ದೇವಿ ಹಾಡನ್ನು. ನನಗಂತೂ ದೇವಿ ಹಾಡು ಗೊತ್ತಿಲ್ಲ, ನೀನು ಹೇಳ್ಕೊಡ್ತೀಯ ಅಂತ ಹೇಳಿದ್ದಕ್ಕೆ, ಆಯಿತು ಅದಕ್ಕೆ, ನನಗೆ ಗೊತ್ತಿರೋದು ಒಂದೇ ಹಾಡು, ಅದನ್ನು ನಾನು ಹೇಳ್ತೀನಿ, ನೀವು ಹೇಳಿ ಅಂತ ಹೇಳಿಬಿಟ್ಟು ಕಮಲದ ಕಣ್ಣೋಳೆ ಅಂತ ಒಂದು ಹಾಡನ್ನು ಹೇಳ್ತಾಳೆ. ಅದನ್ನು ಝಾನ್ಸಿ ಕೂಡ ರಿಪೀಟ್ ಮಾಡ್ತಾಳೆ. ಅದನ್ನು ನೋಡ್ಕೊಂಡು ನಿಂತಿರ್ತಾರೆ ಪಲ್ಲವಿ ಮತ್ತು ಅವರಮ್ಮ ಇಬ್ಬರೂ. ನೋಡು ಇವಳಿಗೆ ಪೂಜೆ ಮಾಡೋ ಚಾನ್ಸನ್ನೇ ಕೊಡಬಾರ್ದಿತ್ತು, ಆ ಅಜ್ಜಿ ಕಾಲಿಗೆ ಬಿದ್ದುಬಿಟ್ಟು ಚಾನ್ಸನ್ನು ಪಡ್ಕೊಂಬಿಟ್ಲು ಅಂತ ಹೇಳಿದ್ದಕ್ಕೆ, ನೋಡು ಅಮ್ಮ ನಾನು ಬೇಡ ಅಂತ ಹೇಳಿದೆ, ಆದರೆ ಅವರು ಕೇಳ್ದೇ ಚಾನ್ಸನ್ನು ಕೊಟ್ಟಿದ್ದಾರೆ, ಆದರೆ ಆ ಚಾನ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ, ಈ ಪೂಜೆನ ಕೆಡಿಸಿ ಅವಳನ್ನ ಹೊರಗೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ಮಾಡ್ತೀಯ ಅಂದಿದ್ದಕ್ಕೆ, ಅಜ್ಜಿನೇ ಹೇಳಿಲ್ವಾ ಈ ಪೂಜೆನಲ್ಲಿ ಒಂದೇ ಒಂದು ಎಡವಟ್ಟಾದ್ರೂ ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ, ಹಾಗೇ ನೋಡ್ತಾ ಇರು, ನಾನು ಏನಾದರೂ ಒಂದು ಎಡವಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ, ಅವಳು ಎಡವಟ್ಟು ಮಾಡಲ್ವಲ್ಲೇ ಅಂತ ಹೇಳಿದ್ದಕ್ಕೆ, ಇಲ್ಲ ಅಮ್ಮ ನಾನೇ ಆ ಎಡವಟ್ಟನ್ನು ಮಾಡಿಸ್ತೀನಿ, ನೋಡ್ತಾ ಇರೋ, ಅವಳನ್ನ ಇವತ್ತು ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ಅವಳು ಮಂಜುಳಂಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ತರುಣ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ಅದನ್ನ ನಿಂತ್ಕೊಂಡು ರಾಘು ನೋಡ್ತಾ ಇರ್ತಾನೆ. ಅದಕ್ಕೆ ಅಜ್ಜಿ ಬಂದು, ನೋಡು ಅವರಿಬ್ರು ಕೆಲಸ ಮಾಡ್ತಾ ಇದ್ದಾರಲ್ಲ, ನೀನು ಯಾಕೆ ನಿಂತ್ಕೊಂಡು ನೋಡ್ತಾ ಇದೀಯಾ, ನೀನು ಬೇರೆ ಕೆಲಸ ನೋಡ್ಕೋಬಾರ್ದಾ ಅಂತ ಹೇಳಿದ್ದಕ್ಕೆ, ಹೌದು ಅವ್ರಿಗೆ ನೋಡೋದೇ ಕೆಲಸ ಅಂತ ಹೇಳಿದ್ದಕ್ಕೆ, ಏನನ್ನ ಅಂತ ಹೇಳಿದ್ದಕ್ಕೆ, ನಮ್ಮ ಝಾನ್ಸಿ ಮೇಡಮ್ನ ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಏನು ಅಂತ ಅಂದಿದ್ದಕ್ಕೆ, ಅಯ್ಯಯ್ಯೋ ಆ ಥರ ಅಲ್ಲ, ಅದು ತರುಣ ನಾನು ಕೆಲಸ ಮಾಡ್ತಾ ಇದ್ದೀವಲ್ಲ ಅದನ್ನು ನೋಡೋದಷ್ಟೇ ರಾಘು ಸರ್ಗೆ ಕೆಲಸ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ಅಜ್ಜಿ ಝಾನ್ಸಿ ನೀನು ಇಲ್ಲಿ ಬಾಯಿಲಿ ಅಂತ ಕರೀತಾರೆ. ಝಾನ್ಸಿ ಹಾಂ ಅಜ್ಜಿ ಬಂದೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ, ನೋಡು ಇದನ್ನು ತಗೋ ಅಂತ ಹೇಳಿ ಕೊಡ್ತಾರೆ. ಏನು ಅಜ್ಜಿ ಇದು ಅಂತ ಹೇಳಿದ್ದಕ್ಕೆ, ನಾವು ಪ್ರತಿ ವರ್ಷ ಲಕ್ಷ್ಮಿಗೆ ಹಾಕ್ತಾ ಇದ್ದಿದ್ದರಿಂದ ಹಾರ ಇದು, ಇದನ್ನೇ ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಅಜ್ಜಿ ಹೌದು ಇದನ್ನೇ ಹಾಕಿ ಪೂಜೆ ಮಾಡಬೇಕು, ಇದರ ಜವಾಬ್ದಾರಿ ನಿಂದೇ ಆಗಿರುತ್ತೆ, ಇದನ್ನು ಹಾಕೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಜ್ಜಿ ಆಯಿತು ಅಂತ ಹೇಳಿ ಅದನ್ನು ಓಪನ್ ಮಾಡ್ತಾಳೆ. ಅದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೋಡಿ ವಾವ್ ಅಜ್ಜಿ ಸಕ್ಕತ್ತಾಗಿದೆ ಇದು ಒಂದ್ಸಲ ನಾನು ಹಾಕೊಳ್ಳ ಅಂತ ಕೇಳಿದ್ದಕ್ಕೆ, ಪಲ್ಲವಿ ಅದು ನೀನು ಬೇರೆ ಮದುವೆ ಆಗಿ ಹೋಗ್ತೀಯಲ್ಲ, ಇಲ್ಲಿಂದ ಹೊರಗೆ ಹೋದ್ಮೇಲೆ ಅಲ್ಲಿ ನಿನ್ನ ಗಂಡನ್ನ ಕೇಳಿ ಮಾಡಿಸಿ ಹಾಕೊಳ್ಳುವಂತೆ, ಇವಾಗ ಅದನ್ನು ಲಕ್ಷ್ಮಿಗೆ ಹಾಕು ಅಂತ ಹೇಳಿದ್ದಕ್ಕೆ, ಅವಳು ನಾನು ಇವಾಗ ಆಗಲೇ ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನೋ ಅವರನ್ನೇ ಮದುವೆ ಆಗಿದ್ದೀನಿ ಪಲ್ಲವಿ ಅಂತ ಮನಸ್ಸಲ್ಲೇ ಹೇಳ್ಕೊತಾಳೆ. ಅದಕ್ಕೆ ಪಲ್ಲವಿ ಏನೋ ಬೈಕೊತಾ ಇರೋ ಆಗಿದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಏನನ್ನು ಬೈಕೊಳ್ಳಿಲ್ಲ ಪಲ್ಲವಿ ಅಂತ ಹೇಳಿ ಆ ಜವಾಬ್ದಾರಿನ ವಹಿಸ್ಕೊತಾಳೆ. ಆಗ ಪಲ್ಲವಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಅಮ್ಮನ ಹತ್ರ, ನೋಡು ಅಮ್ಮ ಆ ಕಾಸಿನ ಸರನ್ನು ಅವಳಿಗೆ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ, ಹೌದು ಕಣೆ ನಿನಗೂ ಹೊಟ್ಟೆ ಹುರಿತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಅಮ್ಮ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಖುಷಿನ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ, ಹೌದು ಅಮ್ಮ ಖುಷಿನೇ ಆಗಬೇಕು, ಯಾಕೆ ಅಂತ ಅಂದರೆ ಆ ಕಾಸಿನ ಸರದ ಜವಾಬ್ದಾರಿನ ಅವಳಿಗೆ ಕೊಟ್ಟಿದ್ದಾರೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದರಲ್ಲೇನೇ ಇದೆ ಜವಾಬ್ದಾರಿ ಅಂತ ನಮ್ಮನೆಯವರೇ ಕದೀತಾರ ಕಾಸಿನ ಸರನ ಅಂತ ಹೇಳಿದ್ದಕ್ಕೆ, ಹೌದು ನಾನು ಕದಿತೀನಿ ಅಮ್ಮ ಅಂತ ಹೇಳ್ತಾಳೆ. ಅವಳಿಗೆ ಶಾಕ್ ಆಗುತ್ತೆ. ಝಾನ್ಸಿ ಪ್ರಸಾದನ ರೆಡಿ ಮಾಡ್ತಾ ಇರ್ತಾಳೆ, ಪ್ರಸಾದಕ್ಕೆ ಅಂತ ಪಾಯಸನ ರೆಡಿ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆಗೆ ಸಂಗೀತ ಬಂದು, ಏನದಕ್ಕೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ದಕ್ಕೆ, ಅದು ಪಾಯಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ಏನದಕ್ಕೆ ನೀವು ಆಲ್ರೆಡಿ ಅಡುಗೆ ಆಗೋಗಿದೆ, ಹಾಗೇನೆ ಸ್ವೀಟ್ ತರ್ತೀನಿ ಅಂತ ಅಣ್ಣ ಹೋಗಿದ್ದಾನೆ, ಮತ್ತೆ ಯಾಕೆ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅದು ಮನೆಯಿಂದನೇ ಮಾಡಬೇಕು ಸಂಗೀತ, ಪ್ರಸಾದನ ಅಂದರೆ ನೈವೇದ್ಯಕ್ಕೆ ಮನೆಯಿಂದ ಮಾಡಿದ್ರೇ ಶ್ರೇಷ್ಠ, ಅದರಲ್ಲೂ ಬೆಲ್ಲದಲ್ಲಿ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಓ ಹೌದಾ ಇಷ್ಟೆಲ್ಲ ತಿಳ್ಕೊಬಿಟ್ಟಿದ್ದೀರಾ, ಹಾಗಾದರೆ ಯೂಟ್ಯೂಬಿಂದ ತಿಳ್ಕೊಂಡ್ರ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ಅದು ನಿಮ್ಮ ಅಣ್ಣನೇ ಹೇಳಿದ್ದು ಅಂತ ಹೇಳಿದ್ದಕ್ಕೆ, ಹೌದೌದು ನಮ್ಮ ಅಣ್ಣನ ಹತ್ರ ಈ ಥರ ಟಿಪ್ಸ್ಗಳು ತುಂಬಾ ಇದೆ, ಸರಿ ರೆಡಿ ಮಾಡಿ ಅಂತ ಅವಳು ಅಲ್ಲಿಂದ ಹೋಗ್ತಾಳೆ. ಅಷ್ಟರೊಳಗಡೆ ಬಂದು, ಅದು ಅಜ್ಜಿ ನಿನ್ನನ್ನು ಕರಿತಾ ಇದ್ದಾರೆ ಝಾನ್ಸಿ ಅಂತ ಕರೀತಾಳೆ. ಅದಕ್ಕೆ ಝಾನ್ಸಿ ಅತ್ತೆ ಅದು ಪಾಯಸ ಮಾಡ್ತಾ ಇದೆ ಅಂತ ಹೇಳಿದ್ದಕ್ಕೆ, ಓ ಹಾಗಾದರೆ ಮೇಡಮ್ ಅವ್ರು ಬ್ಯುಸಿ ಇದ್ದೀರಾ ಅಂತ ಹೋಗಿ ಹೇಳ ಅಂತ ಹೇಳಿದ್ದಕ್ಕೆ, ಇಲ್ಲ ಅತ್ತೆ ನಾನು ಬರ್ತೀನಿ ಅಂತ ಹೇಳಿ ಅದನ್ನು ಸಿಮ್ಮಲ್ಲಿಟ್ಟು ಹೋಗ್ತಾಳೆ. ಆವಾಗ ಅಲ್ಲಿ ಪಲ್ಲವಿ ನೋಡ್ತಾ ಇರ್ತಾಳೆ, ನಾನು ಏನಾದರೂ ಮಾಡಬೇಕಲ್ಲ, ಅಲ್ಲಿ ನಾನು ಸರನ ಕದಿಯೋ ಟೈಮಲ್ಲಿ ಅಲ್ಲಿ ಯಾರೂ ಇರಬಾರ್ದು ಅಂತ ಹೇಳ್ತಾಳೆ. ಹೌದು ಯಾರೂ ಇರಬಾರ್ದು, ಆದರೆ ಇರದೇ ಇರುವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಪಾಯಸ ಇಟ್ಟೋಗಿರೋದನ್ನ ನೆನ್ಪು ಮಾಡಿಕೊಂಡು ಅಲ್ಲಿಗೆ ಬಂದು, ಪಾಯಸ ಬೆಂದಿದೆ ಬಾಯ್ಲ್ ಆಗಿದೆ ಅಂತ ಅಂದ್ಬಿಟ್ಟು ಸಿಮ್ನಲ್ಲಿಟ್ಟು ಹೋಗಿದ್ದಾಳೆ, ಇವಾಗ ಇದನ್ನು ಕೆಡಿಸಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸಿಮ್ನ ಜಾಸ್ತಿ ಮಾಡ್ತಾಳೆ. ಆವಾಗ ಅವರಮ್ಮ ಅಲ್ಲಿಗೆ ಬಂದು, ಏನೇ ಮಾಡ್ತಾ ಇದೀಯಾ, ಜೋರಾಗಿ ಉರಿ ಹಾಕಿ ಇಟ್ಟೆ ಅಂತ ಹೇಳಿದ್ದಕ್ಕೆ, ಅಮ್ಮ ಸೀದೋಗ್ಲಿ ಅಂತ, ಸೀದೋದ್ರೆ ನಿಮ್ಮ ಅಜ್ಜಿ ಬಿಡ್ತಾರೇನೆ, ನೈವೇದ್ಯಕ್ಕೆ ಸೀದೋಗಿರೋದು ಪಾಯಸ ಇಡೋಕ್ಕಾಗತ್ತೇನೆ, ನಿಮ್ಮ ಅಜ್ಜಿ ಏನು ಮಾಡಲ್ಲ ಅಂತ ಹೇಳಿದ್ದಕ್ಕೆ, ಹೌದಮ್ಮ ಸೀದೋಗಿರೋ ಪಾಯಸನ ನೈವೇದ್ಯಕ್ಕೆ ಇಡೋಕ್ಕಾಗಲ್ಲ, ಅಜ್ಜಿನೂ ಒಪ್ಕೊಳ್ಳೋದಿಲ್ಲ, ಏನು ಮಾಡೋಕ್ಕಾಗತ್ತೆ
ಅಂತ ಹೇಳಿದಕ್ಕೆ, ಹೌದು ಕಣೆ ನಿಮ್ಮ ಅಜ್ಜಿ ಒಪ್ಪೋದಿಲ್ಲ, ಅವಾಗ ನಿನ್ನನ್ನು ಕತ್ತಿಡ್ದು ಆಚೆಗೆ ತಳ್ತಾರೆ ಅಂತ ಹೇಳಿದಕ್ಕೆ, ನೋಡು ಅಮ್ಮ ಈ ಹಬ್ಬದ ಜವಾಬ್ದಾರಿನ ಕೊಟ್ಟಿರೋದು ಯಾರಿಗೆ, ಝಾನ್ಸಿಗೆ ಅಂತ ಅಂದಮೇಲೆ ಇದರಲ್ಲಿ ಯಾವುದೇ ರೀತಿಯ ಎಡವಟ್ಟು ಆಗಬಾರ್ದು ಅಲ್ಲ. ಎಡವಟ್ಟು ಆದರೆ ಏನು ಮಾಡ್ತಾರೆ ಅಜ್ಜಿ, ಹೊರಗಾಕ್ತಾರೆ. ನಮಗೂ ಅದೇ ತಾನೇ ಬೇಕಾಗಿರೋದು, ಮನೆಯಿಂದ ಹೊರಗಾಕ್ತಾರೆ ಅಂತ ಹೇಳ್ತಾಳೆ. ಹೌದಲ್ವೇನೆ, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ ಅಂತ ಅವಳು ಹೇಳ್ತಾಳೆ. ಆವಾಗ ಜೋರಾಗಿ ಉರಿ ಕೊಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಅಜ್ಜಿ ಹತ್ರ ಅಜ್ಜಿ ಏನೋ ಕರೆದ್ರಂತೆ ಅಂತ ಅಂದ್ಬಿಟ್ಟು ಝಾನ್ಸಿ ಬಂದಿದ್ದಕ್ಕೆ, ಹೌದು ಕರೀನಿಲ್ಲ ಕೂಗಿದ್ರು ಅಂತ ಲಲಿತಾ ಹೇಳ್ತಾಳೆ. ಅದಕ್ಕೆ ಲಲಿತಾ ನೀನು ಸ್ವಲ್ಪ ಸುಮ್ಮನೆ ಇರು, ಪೂಜೆಗೆಲ್ಲ ರೆಡಿ ಆಯಿತಾ, ಏನೇನು ಕೊಡಬೇಕು ಎಲ್ಲ ಗೊತ್ತಾಯ್ತಾ, ಕಳಸ ಇಡಬೇಕಲ್ಲ, ಕಳಸ ರೆಡಿ ಮಾಡ್ದ, ಕಳಸಕ್ಕೆಲ್ಲ ಏನೇನು ಹಾಕಬೇಕು ಅಂತ ಗೊತ್ತಾ ಅಂತ ಹೇಳಿದ್ದಕ್ಕೆ ಅದು ಅಂತಿರ್ತಾಳೆ. ಅಷ್ಟರೊಳಗಡೆ ರಾಘು ಬಂದು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಬಾಗಣಕ್ಕೆ ಏನೇನು ಹಾಕಬೇಕು, ಕಳಸಕ್ಕೆ ಏನೇನು ಹಾಕಬೇಕು ಅಂತ ಅವನೇ ಎಲ್ಲದನ್ನು ಹೇಳ್ತಾನೆ. ಅದಕ್ಕೆ ಝಾನ್ಸಿ ಮುಖನ ಅಜ್ಜಿ ನೋಡ್ತಾ ಇರ್ತಾರೆ. ಅಯ್ಯೋ ಇಲ್ಲ ಇಲ್ಲ ಅಜ್ಜಿ, ನನಗೂ ಗೊತ್ತು, ನಾನು ಹೋಗಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಬೇಗ ಹೋಗಿ ರೆಡಿ ಮಾಡು, ಏನೇನು ಹಾಕಬೇಕು ಅಂತ ಗೊತ್ತಿದ ಮೇಲೆ ರೆಡಿ ಮಾಡಿ ಹೋಗು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಅವಳು ಅಲ್ಲಿಂದ ಹೋಗ್ತಾಳೆ. ರಾಘು ಕೂಡ ಅಲ್ಲಿಂದ ಹೋಗ್ತಾನೆ. ಅದಾದಮೇಲೆ ಅಜ್ಜಿ ಲಲಿತಾ ಹತ್ರ ಹೇಳ್ಕೊಳ್ಳೋ ಬುದ್ಧಿ ರಾಘುಗಿದ್ರೆ ಕೇಳಿಸ್ಕೊಂಡು ಮಾಡೋ ಬುದ್ಧಿ ನಮ್ಮ ಝಾನ್ಸಿಗೂ ಇದೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅಮ್ಮ ಈ ಹಬ್ಬದಲ್ಲಿ ಏನು ಎಡವಟ್ಟು ಆಗಲಿಲ್ಲ ಅಂದರೆ ಸಾಕು ಅಂತ ಹೇಳ್ತಾಳೆ. ಅದೇನೋ ನಿಜ ಅಂತ ಇಬ್ರು ಖುಷಿ ಪಡ್ತಾರೆ. ಝಾನ್ಸಿ ಮತ್ತೆ ಸಂಗೀತ ಇಬ್ರು ಹಾಡು ಹೇಳ್ಕೊಂಡು ಪೂಜೆನ ಮುಂದುವರಿಸ್ತಾ ಇರ್ತಾರೆ. ಅಲ್ಲಿಗೆ ರಾಘು ಮತ್ತೆ ತರುಣ ನೋಡ್ತಾ ಇರ್ತಾರೆ. ಅವಾಗ ರಾಯ್ ಕೂಡ ಅಲ್ಲಿಗೆ ಬಂದು, ನೋಡಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ ಮೇಡಮ್, ನೀವು ಆ ದೇವ್ರೇನೆ ಇಳಿದು ಬರಬೇಕು, ಆ ಥರ ನೀವು ಹಾಡು ಹೇಳ್ತಾ ಇದ್ದೀರಾ, ಸಂಗೀತ ಕಚೇರಿ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ತರುಣ, ಅಲ್ಲ ಕಣೋ ಇಂಥ ಒಳ್ಳೆ ಹೆಂಡತಿ ನನಗೆ ಪರ್ಮನೆಂಟ್ ಆಗಿರಲಿ ಅಂತ ಬೇಳ್ಕೊಡೋ ಆ ದೇವ್ರ ಹತ್ರ ಅಂತ ಹೇಳಿದ್ದಕ್ಕೆ, ನೋಡು ತರುಣ ಮನೆ ಪರಿಸ್ಥಿತಿ ಗೊತ್ತಿದ್ದು ಮತ್ತೆ ನೀನು ಈ ಥರ ಮಾತಾಡ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ, ಸುಮ್ಮನೆ ನಿಂತ್ಕೋ ಅಂತ ಬೈತಾನೆ. ಸರಿ ಅಂತ ಆಯಿತು ಅಂತ ಸುಮ್ಮನೆ ಆಗ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಅಜ್ಜಿ ಎಲ್ಲರೂ ಬರ್ತಾರೆ. ಏನೋ ಕಂಟು ವಾಸನೆ ಬರ್ತಾ ಇದ್ದಿಲ್ಲ, ಏನೋ ಸೀದೋಗಿದೆ, ಒಲೆ ಮೇಲೆ ಏನಾದ್ರು ಇಟ್ಟಿದೆಯಾ ಝಾನ್ಸಿ ಅಂತ ಕೇಳಿದ್ದಕ್ಕೆ, ಅಯ್ಯೋ ಹೌದು ಪಾಯಸ ಇಟ್ಟಿದ್ದೆ, ಅಯ್ಯೋ ಏನಾಯಿತು ಅಂತ ಅಂದ್ಬಿಟ್ಟು ಗಾಬರಿಯಿಂದ ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೆಯಲ್ಲಿ ಪಾಯಸ ಸುಟ್ಟೋಗಿರುತ್ತೆ. ಆವಾಗ ಎಲ್ಲರೂ ಅಲ್ಲಿಗೆ ಓಡ್ ಬರ್ತಾರೆ. ಪಾಯಸ ನೋಡಿ ಗಾಬರಿಯಾಗಿ ರಾಘು ಹತ್ರ, ಅಯ್ಯೋ ಪಾಯಸ ಸೀದೋಗಿದೆ, ನಾನು ಕಮ್ಮಿ ಉರಿನೇ ಇಟ್ಟಿದ್ನಲ್ಲ, ಯಾರು ಜಾಸ್ತಿ ಮಾಡಿದ್ದು, ಏನಾಯಿತು ಇವಾಗ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ರಾಘು, ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಒಂದೊಂದ್ಸಲ ಈ ಥರ ಆಗುತ್ತೆ, ಎಲ್ಲ ಕೆಲಸನೂ ನೀವೇ ಮಾಡಿದ್ರಲ್ಲ ಅದಕ್ಕೆ ಮೋಸ್ಟ್ಲಿ ಈ ಥರ ಆಗಿರುತ್ತೆ, ಹೆದರ್ಕೋಬೇಡಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಒಂದೊಂದು ಸಲ ಆದರೆ ಪರವಾಗಿಲ್ಲ, ಆದರೆ ಹಬ್ಬದ ದಿನ ಈ ಥರ ಆಗಬಾರ್ದು ಕಣೋ ರಾಘು ಅಂತ ಲಲಿತಾ ಹೇಳ್ತಾಳೆ. ಅದಕ್ಕೆ ಯಾಕೆ ಈ ಥರ ಆಗೋಯ್ತು ಅಂತ ಅಜ್ಜಿ, ಯಾಕೆ ನಿನ್ನ ಯೂಟ್ಯೂಬ್ ಇದೇ ಥರ ನಾನು ನಿನಗೆ ಬುದ್ಧಿ ಹೇಳ್ಕೊಟ್ಟಿದ್ದು, ಇದೇ ನಾ ಯೂಟ್ಯೂಬ್ ಕತೆ ನಿಂದು ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದೆ, ಜವಾಬ್ದಾರಿನ ವಹಿಸ್ಕೊಂಡ್ಮೇಲೆ ಸರಿಯಾಗಿ ಮಾಡೋಕ್ಕಾಗಲ್ವಾ, ಮಾಡೋ ಕೆಲಸದ ಮೇಲೆ ನಿಗಾ ವಹಿಸೋಕ್ಕಾಗಲ್ವಾ ಅಂತ ಅಜ್ಜಿನೂ ಬೈತಾ ಇರ್ತಾರೆ. ಅಷ್ಟರೊಳಗಡೆ ಇಲ್ಲಿ ಪಲ್ಲವಿ ಮತ್ತು ಅವರಮ್ಮ ಇಬ್ಬರೂ ಆ ಸರನ ಕದ್ದು ಎತ್ತಿಟ್ಬಿಟ್ಟು ಅಲ್ಲಿಗೆ, ಅಮ್ಮ ಅಡುಗೆ ಮನೆಯಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಅಮ್ಮ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬರ್ತಾಳೆ ಪಲ್ಲವಿ. ಆದರೆ ಅವರಮ್ಮ ದೇವ್ರ ಹತ್ರ ಬೇಡ್ಕೊತ ನಿಂತ್ಕೊತಾಳೆ, ನನ್ನ ಮಗಳು ಮಾಡಿರೋದು ಸಕ್ಸಸ್ ಆಗ್ಲಮ್ಮ ಅಂತ ಬೇಡ್ಕೊಂಡು ಅವಳು ಹಿಂದೆನೇ ಬರ್ತಾಳೆ. ಪಲ್ಲವಿ ಝಾನ್ಸಿಗೆ, ನೋಡು ಈ ಥರ ಎಂಥ ಕೆಲಸ ಮಾಡಿಬಿಟ್ಟಿದೀಯಾ, ಇವಾಗ ಪಾಯಸನ ಹೇಗೆ ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ, ನೀನು ಒಂದು ಜವಾಬ್ದಾರಿನ ವಹಿಸ್ಕೊಂಡ್ಮೇಲೆ ನೀನು ಸರಿಯಾಗಿ ಮಾಡೋಕ್ಕಾಗಲ್ವಾ ಅಂತ ಹೇಳಿದ್ದಕ್ಕೆ ಝಾನ್ಸಿ, ಅಜ್ಜಿ ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ ಅಜ್ಜಿ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪಲ್ಲವಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ರಾಘು, ಎಂಥ ಮಾತು ಹೇಳ್ತೀಯ ಪಲ್ಲವಿ, ಏನೋ ಮಿಸ್ಸಾಗಿ ಆಗಿದೆ, ಇನ್ನೊಂದು ಪಾಯಸ ಮಾಡಿದ್ರೆ ಆಗಲ್ವಾ, ಬೈಲೇಬೇಕಾ ಹಬ್ಬದ ದಿನ ಅಂತ ಹೇಳಿದ್ದಕ್ಕೆ, ಹೌದಪ್ಪ ಇನ್ನೊಂದು ಪಾಯಸ ಮಾಡ್ಬೋದು, ಆದರೆ ಮುಹೂರ್ತ ಕಾಯಲ್ವಲ್ಲ ಅಂತ ಅಜ್ಜಿ ಬೈತಾರೆ. ಅದಕ್ಕೆ 5 ನಿಮಿಷದಲ್ಲಿ ಮಾಡೋ ಅಂಥದ್ದು ಏನು ಅಂತ, ಅದಕ್ಕೆ 5 ನಿಮಿಷದಲ್ಲಿ ಮಾಡ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಣ್ಣ ತಂದಿರೋ ಸ್ವೀಟ್ನೇ ಇಟ್ಬಿಡ್ಬೇಡ ಅಂತ ಹೇಳ್ತಾಳೆ ಪಲ್ಲವಿ. ಅದಕ್ಕೆ 5 ನಿಮಿಷದಲ್ಲಿ ಮಾಡೋದು ಅಂತ ಅಂದರೆ ಪಂಚಾಮೃತ ಮಾಡ್ಬೋದಲ್ಲ ಅಂತ ರಾಘು ಹೇಳ್ತಾನೆ. ಎಲ್ಲರಿಗೂ ಒಪ್ಪಿಗೆ ಆಗುತ್ತೆ, ಹೌದು ಪಂಚಾಮೃತ ಮಾಡ್ಬೋದು ಅಂತ ಅಂದ್ಬಿಟ್ಟು, ನನಗೆ 5 ನಿಮಿಷ ಟೈಮ್ ಕೊಡಿ, ನಾನು ಪಂಚಾಮೃತ ರೆಡಿ ಮಾಡ್ತೀನಿ ಅಂತ ಝಾನ್ಸಿ ಒಪ್ಕೊತಾಳೆ. ಸರಿ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಇಲ್ಲಿ ಹೊರಗಡೆ ತರುಣ ಮತ್ತು ರಾಯ್ ಮತ್ತು ರಾಘು 3 ಜನ ಮಾತಾಡ್ತಾ ಇರ್ತಾರೆ. ರಾಘುಗೆ ತರುಣ ಹೇಳ್ತಾನೆ, ಅಲ್ಲ ಕಣೋ ಅಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಆದ್ರೂ ಪಾಯಸ ಹೇಗೋ ಸೀದೋಗೋಕ್ಕೆ ಸಾಧ್ಯ, ಇಲ್ಲಿ ಕಾಣದೇ ಇರೋ ಕೈವಾಡಗಳು ತುಂಬ ಏನೋ ನಡೀತಾ ಇದೆ, ಅದರಲ್ಲಿ ಅದು ಪಲ್ಲವಿದೆ ಅಂತ ನನಗೆ ಅನ್ನಿಸ್ತಾ ಇದೆ, ನೀನು ಪಲ್ಲವಿಗೆ ಹೋಗಿ ಆರ್ಡರ್ ಮಾಡೋಕ್ಕಾಗಲ್ವೇನೋ, ಬೈಯೋಕ್ಕಾಗಲ್ವಾ, ವಾರ್ನ್ ಮಾಡೋಕ್ಕಾಗಲ್ವಾ, ಆ ಪೂಜೆ ವಿಷಯದಲ್ಲಿ ಈ ಥರ ಎಲ್ಲ ಮಾಡಬಾರ್ದು, ತಪ್ಪು ಕಣೋ ಪೂಜೆ ಮಾಡೋ ವಿಷಯದಲ್ಲಿ ಈ ಥರ ಮಾಡಿದ್ರೆ ಅಂತ ಹೇಳಿದ್ದಕ್ಕೆ, ತಪ್ಪು ಆಗಿದ್ದು ನನ್ನಿಂದ ಅಲ್ವೇನೋ ಅಂತ ರಾಘು ಹೇಳ್ತಾನೆ.
ತಪ್ಪಿಂದ ಒಳ್ಳೇದೇ ಆಗಿದೆ ಅಲ್ವಾ ಸರ್ ಅಂತ ರಾಯ್ ಹೇಳಿದ್ದಕ್ಕೆ ಹೌದು ಒಳ್ಳೇದೇ ಆಗಿದೆ, ಆದರೆ ಏನು ಮಾಡಲಿ, ಒಂದು ಕಡೆ ಸಂಬಂಧ, ಇನ್ನೊಂದು ಕಡೆ ಸಂಸಾರ, ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಮನೆ, ಯಾವುದನ್ನ ನಿಭಾಯಿಸಲಿ, ಯಾವ ಥರ ನಿಭಾಯಿಸಲಿ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಯೋಚನೆ ಮಾಡಬೇಡಿ ಸರ್, ಈ ವರಮಹಾಲಕ್ಷ್ಮಿ ಹಬ್ಬ ಯಾವುದೇ ರೀತಿ ವಿಘ್ನ ಇಲ್ದೇ ಖಂಡಿತ ಆಗುತ್ತೆ. ಝಾನ್ಸಿ ಮೇಡಮ್ ಮನಸ್ಸಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇದೆ. ಅವರು ಇವತ್ತು ಹಬ್ಬದ ದಿನ ಕಣ್ಣೀರು ಹಾಕಿದ್ದು ನನಗಂತೂ ಇಷ್ಟ ಆಗಲಿಲ್ಲ, ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ನಾವಿಲ್ಲ. ಆದರೆ ನೀವು ಹೆದರ್ಕೋಬೇಡಿ ಸರ್, ಎಲ್ಲವೂ ಒಳ್ಳೇದಾಗೇ ಆಗುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬ ಯಾವುದಾದ್ರೂ ಒಂದು ವರನ ನಮಗೆ ಕೊಟ್ಟೇ ಕೊಡ್ತಾನೆ ಅಂತ ರಾಯ್ ಹೇಳ್ತಾರೆ. ಅಷ್ಟರೊಳಗಡೆ ಸಂಗೀತ ಎಲ್ಲರೂ ಪೂಜೆಗೆ ಬರಬೇಕಂತೆ ಅಂತ ಕರೀತಾಳೆ. ಸರಿ ಅಂತ ಅವರು ಪೂಜೆಗೆ ಬರ್ತಾರೆ. ಇಲ್ಲಿ ಝಾನ್ಸಿ ಪೂಜೆಗೆ ಅಂತ ಅಂದ್ಬಿಟ್ಟು ನೈವೇದ್ಯನ ರೆಡಿ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಸಂಗೀತ ಬಂದು ಏನದಕ್ಕೆ ಮಾಡ್ತಾ ಇದ್ದೀರಾ, ನೀವು ಪೂಜೆಗೆ ನೈವೇದ್ಯನ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಆದರೆ ಹೀಗೆಲ್ಲ ಆಗೋಯ್ತಲ್ಲ, ಅದಕ್ಕೆ ಏನದಕ್ಕೆ ಮಾಡೋದು, ಯಾಕೆ ಈ ಥರ ಆಗೋಯ್ತು, ಯಾರು ಅದಕ್ಕೆ ಈ ಥರ ಮಾಡಿದ್ದು ಅಂದಿದ್ದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸಂಗೀತ, ಹಾಗೇನೇ ಇದನ್ನು ಪಂಚಾಮೃತ ಮಾಡೋದ್ರಿಂದ ಒಳ್ಳೇದೇ ಬಿಡು, ಅಂಗಡಿಯಿಂದ ತರೋ ಸ್ವೀಟನ್ನ ಇಡಬಾರ್ದು ಅಂತ ಎಷ್ಟು ಸರಿನೋ ಹೇಳೋದು, ಅದೇ ಥರ ಒಲೆ ಮೇಲೆ ಮಾಡಿದ್ದ ಪದಾರ್ಥನೂ ಅಂದರೆ ಪ್ರಸಾದನೂ ಇಡಬಾರ್ದು ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಕ್ಕೆ ಏನದಕ್ಕೆ ಹೇಳ್ತಾ ಇದ್ದೀರಾ ಅಂದಿದ್ದಕ್ಕೆ ಹೌದು ರಾಗು ಪಂಚಾಮೃತ ಮಾಡೋದು ಅಂತ ಹೇಳಿದ ತಕ್ಷಣ ನನಗೂ ಇಂಟ್ರೆಸ್ಟ್ ಬಂತು, ಕುತೂಹಲ ಬಂತು, ಅದಕ್ಕೋಸ್ಕರ ಪಂಚಾಮೃತ ಹೇಗೆ ಮಾಡೋದು, ಅದರ ವಿಶೇಷತೆ ಏನು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು ಪಂಚಾಮೃತ ಅಂತ ಅಂದರೆ 5 ಅಮೃತಕ್ಕೆ ಸಮಾನ ಆದಂತಹ ಪದಾರ್ಥಗಳನ್ನು ಹಾಕಿ ಮಾಡೋದೇ ಪಂಚಾಮೃತ. ಇದು ನಮ್ಮ ಹೆಲ್ತ್ಗೂ ಒಳ್ಳೆಯದು ಮತ್ತು ಸ್ಕಿನ್ಗೂ ಒಳ್ಳೆಯದು, ನಮ್ಮ ಇಮ್ಯುನಿಟಿ ಬೂಸ್ಟ್ನ ಜಾಸ್ತಿ ಮಾಡುತ್ತೆ, ಹಾಗೇನೆ ನಮ್ಮ ಎನರ್ಜಿ ಪವರ್ನ ಜಾಸ್ತಿ ಮಾಡುತ್ತೆ, ನಮ್ಮ ಸ್ಕಿನ್ಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ತಾಳ್ಮೆ ಹೆಚ್ಚಾಗುತ್ತೆ, ಮನಸ್ಸಿಗೆ ಶಾಂತಿ ನೀಡುತ್ತೆ ಅಂತ ಎಲ್ಲದನ್ನು ಹೇಳಿದ್ದಕ್ಕೆ ಹೌದಾ ಅದಕ್ಕೆ, ಆದರೆ ಪೂಜೆಗೆ ಯಾಕೆ ಬಳಸ್ತಾರೆ ಇದನ್ನು ಅಂತ ಹೇಳಿದ್ದಕ್ಕೆ ಇದನ್ನು ಪೂಜೆಗೆ ಬಳಸೋದ್ರಿಂದ ನಮ್ಮ ಫಲಗಳು ಡಬಲ್ ಆಗುತ್ತೆ ಅನ್ನೋದು ನಂಬಿಕೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಹೌದಾ ಅದಕ್ಕೆ, ನೀವು ಸೂಪರ್ ಅದಕ್ಕೆ, ವಾವ್ ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಬರೀ ಪಂಚಾಮೃತ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಸಂಗೀತ, ನಾವು ಏನು ಮಾಡ್ತೀವಿ, ಯಾಕೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡಿದ್ರೆ ಅದರಲ್ಲಿ ಆಸಕ್ತಿನೂ ಜಾಸ್ತಿ ಆಗುತ್ತೆ, ಹಾಗೆ ನಾವು ತಿಳ್ಕೊಂಡಂಗೂ ಆಗುತ್ತೆ, ಅದು ಒಳ್ಳೆಯದೇ ಅಲ್ವಾ ಅಂತ ಹೇಳಿದ್ದಕ್ಕೆ ಹೌದದಕ್ಕೆ ನೀವು ಹೇಳೋದೇನೋ ನಿಜ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇವಳು ಪ್ರಸಾದನ ರೆಡಿ ಮಾಡ್ತಾ ಇರ್ತಾಳೆ. ಇಲ್ಲಿ ಪೂಜೆ ಹತ್ರ ಎಲ್ಲರೂ ನಿಂತಿರ್ತಾರೆ. ಪಲ್ಲವಿ ಅಜ್ಜಿ ಹತ್ರ, ಅಜ್ಜಿ ಒಂದು ಸಣ್ಣ ತಪ್ಪಾದ್ರೂ ಅವಳನ್ನ ಮನೆಯಿಂದ ಹೊರಗಾಗ್ತೀನಿ ಅಂತ ಹೇಳಿದ್ರಿ, ಆದರೆ ಇವಾಗ ನೈವೇದ್ಯನೇ ಹಾಳು ಮಾಡಿದ್ದಾಳೆ, ಅಂಥದ್ರಲ್ಲಿ ನೀವು ಸುಮ್ಮನೆ ಆದ್ರಿ ಅಂತ ಹೇಳಿದ್ದಕ್ಕೆ ಇಲ್ಲ ಬೇರೆದಾಗಿದ್ದರೆ ನಾನು ಸುಮ್ಮನೆ ಆಗ್ತಾ ಇದ್ದೆ, ಆದರೆ ನೈವೇದ್ಯ ಅಲ್ವಾ, ನಾನು ನನ್ನ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ನೈವೇದ್ಯನ ಹಾಳು ಮಾಡಿದ್ದೆ, ಆವಾಗ ನಮ್ಮ ಅತ್ತೆ ನನ್ನನ್ನು ಕ್ಷಮಿಸಿದ್ರು, ಅದಕ್ಕೋಸ್ಕರ ನಾನು ಸುಮ್ಮನೆ ಆದೆ ಅಂತ ಪಲ್ಲವಿಗೆ ಅಜ್ಜಿ ತಿಳಿಸಿ ಹೇಳ್ತಾರೆ. ಅಲ್ಲಿಗೆ ಬಂದು ಪಂಚಾಮೃತ ರೆಡಿ ಆಯಿತು, ಪೂಜೆ ಶುರು ಮಾಡೋಣ ಅಂತ ಹೇಳಿದ್ದಕ್ಕೆ ಹೌದಾ ಪಂಚಾಮೃತ ರೆಡಿ ಮಾಡಿದ್ಯಾ, ಪಂಚಾಮೃತ ರೆಡಿ ಮಾಡಿದೆ ಅಂತ ಹೇಳೋದಲ್ಲ, ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ಹೇಳು ಅಂತ ಝಾನ್ಸಿನ ಕೇಳ್ತಾಳೆ. ಅದಕ್ಕೆ ಝಾನ್ಸಿ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ದಕ್ಕೆ ಓ ಪರವಾಗಿಲ್ವೇ ರೆಡಿ ಮಾಡಿದ್ಯಾ ಅಂತ ಎಲ್ಲರೂ ಅಂದ್ಕೊತಾರೆ. ಸರಿ ನಮ್ಮ ಆಯಿತು, ನಾನು ಕೊಟ್ಟ ಹಾರನ ದೇವಿಗೆ ಹಾಕಿ ಪೂಜೆನ ಶುರು ಮಾಡು ಅಂತ ಅಜ್ಜಿ ಹೇಳ್ತಾರೆ. ಸರಿ ಅಜ್ಜಿ ಅಂತ ಹೇಳಿಬಿಟ್ಟು ಹಾರನ ನೋಡೋಕ್ಕೆ ಅಂತ ಬಾಕ್ಸ್ನ ಓಪನ್ ಮಾಡ್ತಾಳೆ, ಆದರೆ ಅದರಲ್ಲಿ ಬಾಕ್ಸಲ್ಲಿ ಹಾರ ಇರೋದಿಲ್ಲ. ಯಾಕೆ ಹಂಗೆ ಗರ ಬಡ್ದಂಗೆ ನಿಂತಿದೆಯಾ, ಏನಾಯಿತು ಅಂತ ಹೇಳಿದ್ದಕ್ಕೆ ಇದರಲ್ಲಿ ಸರ ಕಾಣಿಸ್ತಾ ಇಲ್ಲ ಅಂತ ಗಾಬರಿ ಮಾಡ್ಕೊತಾಳೆ. ಎಲ್ಲರೂ ಗಾಬರಿ ಆಗ್ತಾರೆ, ಸರ ಏನಾಯಿತು ಅಂತ. ಪಲ್ಲವಿ ಬಾಯಿಗೆ ಬಂದಂಗೆ ಶುರು ಮಾಡೋಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರೊಳಗಡೆ ಅವ್ರ ಅಮ್ಮ ಕೂಡ ಏನೇ ಇದು ಮಂಗಳ ಆಗುವ ಮನೆಗೆ ಅಂತ ಅಂದರೆ ಅಮಂಗಳ ಆಗ್ಬಿಟ್ಟಿಯಲ್ಲೇ, ಅಪಶಕ್ನ ಮಾಡಿಬಿಟ್ಟಿಯಲ್ಲೇ, ಏನೇ ಆಯಿತು ಅಂತ ಅಂದ್ಬಿಟ್ಟು ಬೈತಾ ಇರ್ತಾರೆ. ಅದಕ್ಕೆ ಪಲ್ಲವಿ ಆ ಸರ ಅಂದರೆ ಇಷ್ಟ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ, ಏನಾದರೂ ಕದ್ಬಿಟ್ಯಾ ಹೇಗೆ ಅಂತ ಕೇಳಿದ್ದಕ್ಕೆ ರಾಗು ಏನು ಪಲ್ಲವಿ ಏನು ಅಂತ ಮಾತಾಡ್ತಾ ಇದೀಯಾ, ಅವರು ಎಷ್ಟು ಶ್ರೀಮಂತರು ಅಂತ ಗೊತ್ತು ತಾನೆ, ಅಂಥದ್ರಲ್ಲಿ ಅವರು ನಮ್ಮನೆ ಹಾರನ ಕದೀತಾರ, ಹೇಳೋದಕ್ಕೂ ಒಂದು ಮಿತಿ ಬೇಡವಾ ಅಂತ ಹೇಳಿದ್ದಕ್ಕೆ ಹೌದೌದು ಸರನ ಕದ್ದಿಲ್ದೇ ಇರ್ಬೋದು, ಆದರೆ ಪೂಜೆನ ಹಾಳು ಮಾಡೋ ಅಂತಹ ಮನಸ್ಥಿತಿ ಇರ್ಬೋದಲ್ವಾ ಅಂತ ಹೇಳಿದ್ದಕ್ಕೆ ಅಜ್ಜಿ ಬೈಯೋಕ್ಕೆ ಶುರು ಮಾಡ್ತಾರೆ. ಏನಮ್ಮ ನಿನಗೆ ಒಂದು ಜವಾಬ್ದಾರಿನ ವಹಿಸಿದ್ರೆ ಆ ಕೆಲಸನ ನಿನಗೆ ಸರಿಯಾಗಿ ಮಾಡೋಕ್ಕಾಗೋದಿಲ್ವಾ, ಹಾರ ಇಲ್ಲ ಅಂತ ಅಂದರೆ ನಮ್ಮನೆ ಪೂಜೆ ನಡೆಯಲ್ಲ ಅಂತ ಹೇಳಿದ್ದೆ ತಾನೆ ಅಂತ ಅಂದ್ಬಿಟ್ಟು ಅಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಾಗು ಮೇಡಮ್ ನೀವು ಎಲ್ಲೋ ಗಾಬರಿನಲ್ಲಿ ಎಲ್ಲೋ ಇಟ್ಟಿರ್ತೀರಾ ಅನಿಸುತ್ತೆ, ದಯವಿಟ್ಟು ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ, ರೂಮ್ಗೆ ಹೋಗಿ 2 ನಿಮಿಷ ಕೂತು ಯೋಚನೆ ಮಾಡಿ ಎಲ್ಲಿದೆ ಅಂತ ಸಿಗಬಹುದು ನಿಮಗೆ ಅಂತ ಹೇಳ್ತಾನೆ. ಸರಿ ಅಂತ ಅವಳು ರೂಮ್ಗೆ ಹೋಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಅವಳಿಗೆ ತಲೆಗೆ ಬರುತ್ತೆ, ನಾನು ಪಾಯಸ ಸಿದೋಗಿದೆ ಅಂತ ಅಲ್ಲಿ ಅಡುಗೆ ಮನೆಗೆ ಹೋದಾಗ ಯಾರೆಲ್ಲರ ಬಂದರು, ಕೊನೆಯಲ್ಲಿ ಯಾರು ಬಂದರು ಅಂತ ನೆನಪಾಗುತ್ತೆ. ಆವಾಗ ಅವ್ರ ಅತ್ತೆ ಕೊನೆಯಲ್ಲಿ ಬಂದು ಅಯ್ಯೋ ಪಾಯಸ ಸೀದೋಯ್ತಾ ಅಂತ ಹೇಳಿರ್ತಾರೆ. ಅದು ಅವಳಿಗೆ ನೆನಪಾಗಿ ಹೌದು ಇದೇ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದು ಹೇಳೋಕ್ಕೆ ಶುರು ಮಾಡ್ತಾಳೆ. ಅತ್ತೆ ನೀವು ತಪ್ಪು ತಿಳ್ಕೊಬೇಡಿ, ನೀವೇ ತಾನೇ ಆವಾಗ ನಾನು ಪಾಯಸ ಸಿದೋಗಿದೆ ಅಂತ ಹೋದಾಗ ಲೇಟಾಗಿ ಬಂದಿದ್ದು, ಹಾಗಾದರೆ ನೀವೇ ಏನಾದರೂ
ತೊಗೊಂಡಿದ್ದೀರಾ ದಯವಿಟ್ಟು ಹೇಳಿ ಅಂತ ಅಂದಿದ್ದಕ್ಕೆ ನನ್ನ ಮೇಲೇ ಹೇಳ್ತಾ ಇದೆಯಾ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಹೊರಗಡೆ ತರುಣ ಮತ್ತು ರಾಯ್ ಇಬ್ಬರೂ ಮಾತಾಡ್ತಾ ಇರ್ತಾರೆ. ನನಗೆ ಒಳಗಾಗ್ತಾ ಇರೋದು ನಾನು ನೋಡೋಕ್ಕಾಗ್ತಾ ಇಲ್ಲ ಕಣೋ ರಾಯ್, ಆದಷ್ಟು ಎಷ್ಟು ಅಂತ ಅವ್ರಿಗೆ ಹಿಂಸೆ ಕೊಡ್ತಾರೆ ಇವರು ಅಂತ ಹೇಳಿದ್ದಕ್ಕೆ ಇಲ್ಲ ಅವರು ಅಷ್ಟಲಕ್ಷ್ಮಿಯರನ್ನ ಕರೆಸಿದ್ದಾರೆ ಅಂದಮೇಲೆ ಅಷ್ಟಲಕ್ಷ್ಮಿಯರು ಅವರ ಫ್ರೆಂಡ್ಸ್ ಅವರು ಅದೇ ಥರದ ಒಂದು ಹಾರನ ತಂದೇ ಇರ್ತಾರೆ, ನೀನು ಹೆದರ್ಕೋಬೇಡ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ನಡೆಯುತ್ತೆ ಅಂತ ರಾಯ್ ಧೈರ್ಯನ ಹೇಳ್ತಾನೆ. ಇಲ್ಲಿ ಪೂಜೆನ ಶುರು ಮಾಡೋಕ್ಕೆ ನಾನು ಕರ್ಪೂರನ ಕೈಯಲ್ಲಿ ಹಿಡಿದು ಪೂಜೆನ ಶುರು ಮಾಡ್ತೀನಿ, ನಾನೇನಾದರೂ ತಪ್ಪು ಮಾಡಿದ್ರೆ ಆ ಸರ ಸಿಗೋದು ಬೇಡ, ನಾನು ಅಲ್ಲಿವರೆಗೂ ಕೈಯಲ್ಲೇನೆ ಕರ್ಪೂರ ಬೆಳಗ್ತಾ ಇರ್ತೀನಿ, ಇಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನೋದಾದರೆ ಆ ಹಾರ ಸಿಕ್ಕೇ ಸಿಗುತ್ತೆ ಅಂತ ಕೈನಲ್ಲೇನೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಅಲ್ಲಿಗೆ ಅಷ್ಟಲಕ್ಷ್ಮಿಯವರು ನಾವು ಬಂದ್ವಿ ಅಂತ ಅಲ್ಲಿಗೆ ಬಾಗಿಲಿಗೆ ಬಂದಿದ್ದಕ್ಕೆ ಏನು ಹಾರ ತೊಗೊಂಡು ಬಂದ್ರ ಅಂತ ಹೇಳಿದ್ದಕ್ಕೆ ಇಲ್ಲ ನಾವು ಬಾಗ್ನ ತೊಗೊಳೋದಕ್ಕೆ ಬಂದ್ವಿ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾರೆ. ಆವಾಗ ಇಲ್ಲಿ ಹಾರ ಇದೆ ಅಂತ ಅವರು ಅಷ್ಟಲಕ್ಷ್ಮಿಯರು ಹಾರನ ಕೊಡ್ತಾರೆ. ಇದು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅದು ಪಾಲಿಷ್ಗೆ ಹೋಗಿತ್ತು, ತನ್ನ ಹೆಂಡತಿ ಚೆನ್ನಾಗಿ ಪೂಜೆ ಮಾಡಲಿ ಬ್ರೈಟಾಗಿ ಕಾಣಿಸ್ದೆ ಅಂತ ರಾಘು ಸರೇನೆ ಅದನ್ನು ಕೊಟ್ಟು ಕಳಿಸಿದ್ರು ಅಂತ ರಾಯ್ ಹೇಳ್ತಾನೆ. ಹೌದಾ ಅಂತ ಯೋಚನೆ ಮಾಡುವಾಗ ಆ ಹಾರನ ಇಸ್ಕೊಂಡು ನೋಡ್ತಾ ಇರ್ತಾಳೆ. ನಾನು ಪಾಲಿಶ್ ಕೊಟ್ಟಿದ್ನ ಅಂತ ಝಾನ್ಸಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಪಲ್ಲವಿ ಇದ್ದಿದ್ದು ಇಲ್ಲ ಅದು ಒರಿಜಿನಲ್ ಹಾರ ಅಲ್ಲ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಇಲ್ಲ ಇದೇ ಒರಿಜಿನಲ್ ಹಾರ ಅಂತ ಝಾನ್ಸಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಪಲ್ಲವಿ ಇಲ್ಲ ಇದು ಒರಿಜಿನಲ್ ಹಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಅಂದರೆ ಇಲ್ಲಿ ಒರಿಜಿನಲ್ ಹಾರ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಹಾರನ ತೆಗೆದು ತೋರಿಸ್ತಾಳೆ. ಆವಾಗ ಎಲ್ರಿಗೂ ಶಾಕ್ ಆಗುತ್ತೆ, ಯಾಕೆಲ್ಲರೂ ನನ್ನನ್ನು ಹೀಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಅಲ್ಲ ಕಡೆ ನೀನೇನೆ ಹಾರನ ತಕ್ಕೊಂಡು ಕದ್ದು ಇವಾಗ ಝಾನ್ಸಿ ಮೇಲೆ ಹಾಕ್ತಾ ಇದೆಯಾ ನೀನು, ಈ ಥರ ಪೂಜೆನಲ್ಲಿ ಮಾಡೋದಕ್ಕೆ ನಿನಗೆ ಏನು ಅನ್ಸಲ್ವಾ ಅಂತ ಅಜ್ಜಿ ಚೆನ್ನಾಗಿ ಪಲ್ಲವಿಗೆ ಬೈತಾರೆ. ಅದಾದಮೇಲೆ ಪೂಜೆ ಕಂಟಿನ್ಯೂ ಆಗುತ್ತೆ. ಪೂಜೆನ ಮುಗಿಸಿ ಅಷ್ಟಲಕ್ಷ್ಮಿಯವರು ಅವಳಿಗೆ ಅಂದರೆ ಝಾನ್ಸಿಗೆ ಬಾಗಿನ ತಗೊಳ್ಳೋದಕ್ಕೆ ಹೇಳ್ತಾರೆ. ಆವಾಗ ಎಲ್ಲರಿಗೂ ಝಾನ್ಸಿ ಬಾಗಿನನ ಕೊಡ್ತಾಳೆ. ತುಂಬ ಖುಷಿಯಿಂದ ಅವರು ಎಲ್ಲರೂ ಬಾಗಿನ ತಗೊಂಡು ಹಾರೈಸ್ತಾರೆ. ಮತ್ತು ಹೊರಗಡೆ ಬಂದು ಝಾನ್ಸಿ ಹತ್ರ ಅಲ್ಲ ನೀನು ಈ ಮನೆಯಲ್ಲಿ ಹೇಗಿದೆಯಾ, ಹೇಗೆ ರಾಘು ಜೊತೆಗಿರ್ತೀಯಾ, ಈ ಮನೆಯವರು ನಿನ್ನನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಝಾನ್ಸಿ ಇಲ್ಲ ನಾನು ನನ್ನ ಗಂಡನ ಜೊತೆಗೇ ಇರ್ತೀನಿ, ರಾಘು ನನ್ನನ್ನು ಒಪ್ಕೊತಾನೆ, ಈ ಮನೆಯವರು ನನ್ನನ್ನು ಒಪ್ಕೊತಾರೆ, ಅವರ ಮನಸ್ಸೆಲ್ಲರನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಪ್ರತಿಯೊಬ್ಬರೂ ಒಂದೊಂದು ಕ್ವಶನ್ನ ಕೇಳ್ತಾರೆ, ಆದರೆ ಅವಳು ರಾಘು ಮನೆಯವ್ರ ಪರವಾಗಿಯೇ ಹೇಳ್ತಾ ಇರ್ತಾಳೆ. ಅದನ್ನು ನಿಂತ್ಕೊಂಡು ರಾಘು ಮನಸ್ಸಲ್ಲಿ ಕೇಳ್ಕೊತಾ ಇರ್ತಾನೆ. ನೀವು ಅಂದ್ಕೊಂಡಿದ್ದೆ ಆಗಲಿ ಮೇಡಮ್, ಆದರೆ ನನಗೂ ಗೊತ್ತು ನಿಮಗೂ ಗೊತ್ತು ಈ ಮನೆಯಲ್ಲಿ ನೀವು ಬದುಕೋಕ್ಕಾಗಲ್ಲ ಅಂತ, ಆದ್ರೂ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ನೀವೇನು ಅಂದ್ಕೊಂಡಿದ್ದೀರೋ ಅದೇ ಆಗಲಿ, ನೀವು ಈ ಮನೆಯಲ್ಲೇ ಇರೋವಾಗ ಆಗಲಿ, ನಂದು ಅದೇ ಆಶಯ ಅಂತ ಅಂದ್ಬಿಟ್ಟು ಅವನು ಆಶೀರ್ವಾದ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ಅಂತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.